ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಈ ವಾರದ ಕೊನೆಯ ಟಾಸ್ಕ್ನ ನೀಡಿದ್ದಾರೆ. ಈ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ, ಈ ಟಾಸ್ಕ್ನ ರೂಲ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮಾತ್ರ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಅಂತೂ ಆನ್ ಇಟ್ಕೊಳ್ಳಿ ಗೈಸ್ ನಿಮಗೆ ಗೊತ್ತಿರೋ ಹಾಗೆ ಈ ವಾರ ತುಂಬ ಚೆನ್ನಾಗಿರೋ ಟಾಸ್ಕ್ಗಳನ್ನೇ ನೀಡಿದರು. ಈಗಲೂ ಕೂಡ ಕೊನೆಯ ಟಾಸ್ಕ್ ಕೂಡ ತುಂಬ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಆ ರೀತಿ ಒಂದು ಟಾಸ್ಕ್ನ ನೀಡಿದ್ದಾರೆ. ಈ ಟಾಸ್ಕ್ನ ಆಡಲು ಮತ್ತೆ ಹೊಸದಾಗಿ ಬೇಕಿದ್ರೆ ಟೀಮ್ನ ಫಾರ್ಮ್ ಮಾಡ್ಕೋಬೋದು, ಇಲ್ಲ ಅಂದರೆ ಆಪೋಸಿಟಲ್ಲಿರುವಂತಹ ತಂಡದಲ್ಲಿರುವಂತಹ ಪ್ಲೇಯರ್ಸ್ಗಳನ್ನ ಮತ್ತೆ ಹೆಚ್ಚಿನ ದುಡ್ಡು ಕೊಟ್ಟು ಬೈ ಮಾಡ್ಕೋಬೋದು ಅಂತ ಬಿಗ್ ಬಾಸ್ ಅವರು ಒಂದು ಆಫರ್ನ ನೀಡಿರ್ತಾರೆ. ಅದೇ ರೀತಿ ಇಬ್ಬರು ಟೀಮ್ನ ಕ್ಯಾಪ್ಟನ್ನು ಕೂಡ ಮತ್ತೊಂದು ಬಾರಿ ಅಂದರೆ ಆಪೋಸಿಟ್ ಟೀಮ್ನಲ್ಲಿರುವಂತಹ ಸ್ಟ್ರಾಂಗ್ ಪ್ಲೇಯರ್ ಯಾರಿದ್ದಾರೆ ಅವ್ರನ್ನ ಹೋಗಿ ಕೇಳ್ಕೊತಾರೆ, ನಮ್ಮ ಟೀಮ್ ಗಾಡಿ ಇಷ್ಟವರೆಗೂ ಅವ್ರ ಟೀಮ್ ಗಾಡಿದ್ದೀರಾ, ನಮ್ಮ ಟೀಮ್ ಗಾಡಿದ್ರೆ ಇಷ್ಟು ನಿಮಗೆ ಅಮೌಂಟ್ ಕೊಡ್ತೀನಿ ಅಂತೆಲ್ಲ ಕೇಳ್ಕೊತಾರೆ ಗೈಸ್. ಅದರಲ್ಲಿ ಸಂಗೀತ ಟೀಮ್ಗೆ ಕಾರ್ತಿಕ್ ಅವರು ಹೋಗಿರೋ ಹಾಗೆ ಕಾಣಿಸ್ತಾ ಇದೆ. ಯಾಕೆ ಅಂದರೆ ವಿನಯ್ ಅವ್ರ ಟೀಮ್ನಲ್ಲಿ ಕಾರ್ತಿಕ್ ಅವರು ಕಾಣಿಸೋದಿಲ್ಲ. ಸೊ ಅದರಿಂದ ಸಂಗೀತ ಅವ್ರ ಟೀಮ್ಗೆ ಹೋಗಿರ್ಬೋದು. ಇಲ್ಲಿ ತನಿಷಾ ಟೀಮಲ್ಲಿ ಅವರು ಕಾಣಿಸೋದಿಲ್ಲ. ತನಿಷಾ, ವಿನಯ್ ಮತ್ತು ಸಂಗೀತ, ತುಕಾಲಿ ಈ 4 ಜನ ಮಾತ್ರ ಈ ಟೇಬಲ್ ಮೇಲೆ ಕೂತಿರ್ತಾರೆ. ಅವರು ಈ ಗೇಮ್ನ ಆಡ್ತಿರೋದಿಲ್ಲ. ಇನ್ನು ಉಳಿದಂಥ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಈ ಗೇಮ್ನ ಆಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಗೈಸ್ ನೀವೇನು ನೋಡ್ತಾ ಇದ್ದೀರಾ, ಆ ಡ್ರಮ್ ಒಳಗಡೆ ಒಬ್ಬೊಬ್ಬರು ಸದಸ್ಯರು ಆಪೋಸಿಟ್ ಟೀಮ್ನಿಂದ ಇಬ್ಬರು ಅದರೊಳಗಡೆ ಹೋಗ್ತಾರೆ. ನಂತರ ಅದರಲ್ಲಿ ರೋಲ್ ಆಗ್ತಾ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗಿ ಅಲ್ಲಿ ಕಾರ್ಡ್ಗಳಿದ್ದಾವೆ. 500, 10, 200, 300, 1000 ಈ ರೀತಿ ಕಾರ್ಡ್ಗಳಿದ್ದಾವೆ. ಆ ಕಾರ್ಡ್ಗಳನ್ನ ಯಾವ ಟೀಮ್ನವರು ಜಾಸ್ತಿ ತಗೊಬಂದು ಅಲ್ಲಿರುವಂತಹ ಬ್ಲ್ಯಾಕ್ ಕಲರ್ ಒಂದು ಬಾಕ್ಸ್ ಏನಿದೆ ಆ ಬಾಕ್ಸ್ ಒಳಗಡೆಗೆ ಹಾಕ್ತಾರೆ. ಅವ್ರಿಗೆ ಅಷ್ಟು ಪಾಯಿಂಟ್ಸ್ಗಳು ಸಿಗುತ್ತೆ ಅಂತ ಬಿಗ್ ಬಾಸ್ ಅವ್ರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಯಾರು ಜಾಸ್ತಿ ಆ ಕಾರ್ಡ್ನ ಹಾಕಿರ್ತಾರೆ, ಪಾಯಿಂಟ್ಸ್ ಜಾಸ್ತಿ ಇರುತ್ತೆ, ಅವರು ಈ ಟಾಸ್ಕ್ನ ವಿನ್ನರ್ ಆಗ್ತಾರೆ ಅಂತ ಕೂಡ ಹೇಳಿದ್ದಾರೆ. ಗೈಸ್ ಅವಿ ಅವರು ತನಿಷಾ ಟೀಮ್ಗೆ ಆಡ್ತಿರೋದಂತೂ ಪಕ್ಕ ಆಗಿದೆ. ಯಾಕೆ ಅಂದರೆ ತನಿಷಾ ಅವರು ಅಲ್ಲಿ ನಿಂತ್ಕೊಂಡು ಅವಿ ಅಂತ ಕೂಗ್ತಾ ಇರ್ತಾರೆ ಕರೆಕ್ಟಾಗಿ ಆಡು ಅಂತ. ಬಟ್ ಇದು ಮ್ಯೂಟ್ ಆಗಿದ್ರು ಕೂಡ ಅವರ ಲಿಪ್ನ ನೋಡಿದ್ರೆ ಅವಿ ಅನ್ನೋದು ಪಕ್ಕ ಅವರು ಕೂಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಅವಿ ಅವರು ಅಷ್ಟು ಎಡವಟ್ ಮಾಡ್ತಾ ಇರ್ತಾರೆ. ಅದರಿಂದ ವಿನಯ್ ಅವರು ಕೂಡ ತಲೆ ಮೇಲೆ ಕೈ ಹೊತ್ಕೋತಾರೆ, ಏನು ಆಡ್ತಾ ಇದೆಯಾ ಅವಿ ಅನ್ನೋ ರೀತಿ. ನಂತರ ಆ ಕಡೆ ಇರುವಂಥ ಸಂಗೀತರವರು ಕಾರ್ತಿಕ್ ಅನ್ನೋದು ಸ್ವಲ್ಪ ಗೊತ್ತಾಗುತ್ತೆ. ಬಟ್ ಕಾರ್ತಿಕ್ ಅವರು ಅವ್ರ ಟೀಮ್ಗೆ ಆಡ್ತಿದ್ದಾರೋ ಇಲ್ವೋ ಅನ್ನೋದು ಗೊತ್ತಾಗೋದಿಲ್ಲ. ಲಾಸ್ಟಲ್ಲಿ ನೋಡೋದಾದರೆ ಸಂಗೀತ ಟೀಮವರು ಸ್ವಲ್ಪ ಡಲ್ಲಾಗಿದ್ದಾರೆ. ವಿನಯ್ ಟೀಮವರು ಆ ಟಾಸ್ಕ್ ಮುಗಿದ ಕೂಡಲೇ ಎಲ್ಲರೂ ಕೂಡ ತುಂಬ ಖುಷಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ವಿನಯ್ ಅವರ ಟೀಮವರು ಗೆದ್ದಿರೋ ಸಾಧ್ಯತೆ ತುಂಬ ಇದೆ ಗೈಸ್. ಏಕೆಂದರೆ ಅವ್ರ ಟೀಮ್ ತುಂಬ ಸ್ಟ್ರಾಂಗ್ ಇಲ್ಲ ಅಂದರೂ ಕೂಡ ಟೆಕ್ನಿಕಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ನಿಮ್ಮ ಪ್ರಕಾರ ಯಾವ ಟೀಮ್ ಗೆಲ್ಲಬೇಕಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರ ಟೀಮ್ಗೆ ನಿಮ್ಮ ಸಪೋರ್ಟ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್.